ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಲಯನ್ ತ್ರಿವಿಕ್ರಮ್ ಪಟವರ್ಧನ್. ಶಿರಸಿಯಲ್ಲಿ ಆತ್ರೇಯ ಮೆಡಿಕಲ್ಸ್ ಇದರ ಮುಖ್ಯಸ್ಥರಾಗಿದ್ದಾರೆ. ಜೊತೆಗೆ ಪ್ರತಿಷ್ಠಿತ ಲಯನ್ಸ್ ಕ್ಲಬ್ ಇದರ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕರಾಗಿ ಜವಾಬ್ದಾರಿಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರಿಗ ಕಳೆದ 31 ವರ್ಷಗಳಿಂದ ಲಯನ್ಸ್ ಕ್ಲಬ್ನ ಅಡಿಯಲ್ಲಿ ಲಯನ್ಸ್ ಎಜುಕೇಶನ್ ಸೊಸೈಟಿ ನೋಡ್ಕೊಂಡು ಬರ್ತಾ ಇದೆ. LKG ಇಂದ ಆರಂಭ ಆಗಿ ಈಗ PU ವರೆಗೂ ಸಹ ಎಜುಕೇಶನ್ ಅನ್ನ ಒಂದು ಶಿರಸಿಯಲ್ಲಿ ಕೇಂದ್ರವಾಗಿ ಇಟ್ಕೊಂಡು ಕೊಡ್ತಾ ಇದೆ. ಹಾಗಾಗಿ ಲಯನ್ಸ್ ಎಜುಕೇಶನ್ ಸೊಸೈಟಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದೆ? ಈಗ ನಾವು ಅದೇ ಹೇಳಿದ್ನಲ್ಲ, ಆಗ ಸಾಕಷ್ಟು ನಾವು ಐ ಕ್ಯಾಂಪ್ಗಳು ಆಗಲಿ ಅಥವಾ ಬೇರೆ ಬೇರೆ ಸಮಾಜ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಅದರಲ್ಲೇ ನಮಗೆ ಒಂದು ಮೌಲ್ಯಯುತ ಶಿಕ್ಷಣ ನಮ್ಮ ಸಂಸ್ಕೃತಿಯ ಜೊತೆಗೆ ಕೊಡಬೇಕು ಅನ್ನೋ ಒಂದು ಆಸ್ತಿ ತುಂಬ ಬಂತು ನಮ್ಮ ಲಯನ್ ಮೆಂಬರ್ಗಳಿಗೆ. ನಮ್ಮ ತಂದೆಯ ಮುಂದಾಳತ್ವದಲ್ಲೇ 94ನೇ ಇಸ್ವಿಯಿಂದ ಶಿರಸಿ ಲಯನ್ಸ್ ಎಜುಕೇಷನ್ ಅಂತ ಸ್ಥಾಪನೆ ಮಾಡಿ ನಮ್ಮ ತಂದೆಯವರು ಅಧ್ಯಕ್ಷರಾದರು. IA ಮುರುಡೇಶ್ವರ್ ಅವರು ಜಸ್ಟ್ ರಿಟೈರ್ ಆಗಿದ್ರು. ಆಗ ಅವರು ಶಿಕ್ಷಣದಲ್ಲಿ ಅತ್ಯಂತ ಆಸಕ್ತಿ ಇದ್ದವರು, ತುಂಬ ಅವರ ಜೀವಮಾನವನ್ನೇ ಶಿಕ್ಷಣಕ್ಕಾಗಿ ಮುಡಿಪಾಗಿಟ್ಟಿದ್ರು ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಸೊ ಅವರ ಒಂದು ಬೃಹದಾಸೆಯಂತೆ ನಾವು ಶಿರಸಿ ಲಯನ್ಸ್ ಎಜುಕೇಷನ್ ಸೊಸೈಟಿ ಅಂತ ಪ್ರಾರಂಭ ಮಾಡಿದ್ವಿ. ಅಂದರೆ ಈಗ ಲಯನ್ಸ್ ಕ್ಲಬ್ಬಿಗೆ ATG ನೋಂದಣಿ ಮಾಡಿಸ್ಕೊಳ್ಳಿಕ್ಕೆ ಎಲ್ಲ ಅವಕಾಶ ಇರೋದಿಲ್ಲ, ಡೊನೇಷನ್ ಪಡೀಲಿಕ್ಕೆ ಅವಕಾಶ ಇರೋದಿಲ್ಲ, ಅಂದರೆ ಶಿಕ್ಷಣಕ್ಕಾಗಿ ಅಂತ. ಆ ಉದ್ದೇಶದಿಂದ ನಾವು ಶಿರಸಿ ಲಯನ್ಸ್ ಎಜುಕೇಷನ್ ಸೊಸೈಟಿಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನಿಗೆ ಅಪ್ಲೈ ಮಾಡಿಕೊಂಡು, ಮುಖ್ಯವಾಗಿ ನಮ್ಮ ಮೆಂಬರ್ಗಳೇ ನಮ್ಮ ಮೆಂಬರ್ಗಳ ಡೊನೇಷನ್ನು ಮತ್ತು ಪಬ್ಲಿಕಲ್ಲಿಂದು ಕೂಡ ಅಲ್ಲಿ ಹೋಗಿ ಡೊನೇಷನನ್ನು ಎತ್ತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಯಕ್ಷಗಾನ ಇರ್ಬೋದು, ಸಂಗೀತ ಪ್ರೋಗ್ರಾಮ್ಗಳಿರ್ಬೋದು, ಇಂಥ ಪ್ರೋಗ್ರಾಮ್ಗಳನ್ನು ಮಾಡಿ ಫಂಡ್ ರೇಸಿಂಗ್ ಕಾರ್ಯಕ್ರಮಗಳನ್ನು ಎಲ್ಲ ಮಾಡಿಕೊಂಡು ಲಯನ್ಸ್ ಕ್ಲಬ್ನ ಮುಂದಾಳತ್ವದಲ್ಲೇ ಲಯನ್ಸ್ ಎಜುಕೇಷನ್ ಸೊಸೈಟಿ ಹೇಳಬೇಕಂತಂದರೆ ಮುರುಡೇಶ್ವರ ಮಾಸ್ತರು 94ನೇ ಇಸ್ವಿಯಲ್ಲಿ ಮನೆಗೂ ಹೋಗಿದ್ದಾರೆ. ಹೀಗೀಗ ನಾವು ಒಂದು ಮೌಲ್ಯಯುತ ಶಿಕ್ಷಣ ಕೊಡ್ತೇವೆ, ನಿಮ್ಮ ಮಕ್ಕಳನ್ನು ನಮ್ಮಲ್ಲಿ ಕಳಿಸಿರಿ. LKG 94ನೇ ಇಸ್ವಿಯಲ್ಲಿ ನಾವು ಬರೀ LKGಯನ್ನು ಪ್ರಾರಂಭ ಮಾಡಿದ್ವಿ. ಆಗ ನಮ್ಮ ಲಯನ್ಸ್ ಭವನ ಅಂತ ಇತ್ತು, ಒಂದು ಬಿಲ್ಡಿಂಗು. ನಮಗೆ ಸರ್ಕಾರದಿಂದ 1 ಎಕರೆ 12 ಗುಂಟೆ ಜಾಗ ಸ್ಯಾಂಕ್ಷನ್ ಆಗಿತ್ತು 80ನೇ ದಶಕದಲ್ಲಿ. ಅದರಲ್ಲಿ ಅವರು ನಾಟ್ಯಗೃಹ ಮಾಡ್ಬೋದು, ಲೈಬ್ರರಿ ಮಾಡ್ಬೋದು, ಹೀಗೆ ಪರವಾನಗಿ ಕೊಟ್ಟಿದ್ರು. ಆಗ ಆ ದೃಷ್ಟಿಯಿಂದ ನಾವು ಒಂದು ಸಭಾಭವನವನ್ನು ಕೂಡ ಕಟ್ಟಿದ್ವಿ, ಅಲ್ಲೂ ಕೂಡ ಕಾರ್ಯಕ್ರಮ ಆಗ್ತಿದ್ವು. ಆದರೆ ಶಾಲೆ ಶುರು ಮಾಡಬೇಕು ಅಂತ ಒಂದೇನು ನಮಗೆ ತುಡಿತ ಬಂತು. ಆಗ 94ನೇ ಇಸ್ವಿಯಲ್ಲಿ ಅದೇ ಲಯನ್ಸ್ ಭವನದಲ್ಲಿಯೇ ಪ್ರಾರಂಭ ಮಾಡಿದ್ವಿ. LKGಯಿಂದ ಒಂದೊಂದೇ ವರ್ಷ ಬೆಳೀತಾ ನಮ್ಮ ಲಯನ್ಸ್ ಶಿರಸಿ ಲಯನ್ಸ್ ಸ್ಕೂಲು ಈಗ ತುಂಬ ಪ್ರಸಿದ್ಧಿ ಪಡೆದಿದೆ. ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ ನಾವು. ಮತ್ತು ಉದಯ ಸ್ವಾದಿ ಅಂಥವರು ಸಾಕಷ್ಟು ನಮಗೆ ಸಹಾಯ ಮಾಡಿದರು. ನಮ್ಮ ಹಳೆ ಮೆಂಬರ್ ಅವರು, ಈಗ ನಮ್ಮಲ್ಲಿ ಇರುವವ್ರ ಪೈಕಿ ಬಹುತೇಕ ಒನ್ ಆಫ್ ದ ಓಲ್ಡೆಸ್ಟ್ ಮೆಂಬರ್ಸ್ ಇರ್ಬೋದು. ಅವರು ಮೆಂಬರ್ ಆಗಿ 40 ವರ್ಷಗಳಂತೂ ಖಂಡಿತ ಆಗಿರ್ಬೋದು. ಅವ್ರದ್ದೊಂದು ಚಾರಿಟೇಬಲ್ ಟ್ರಸ್ಟ್ ಇದೆ, ಡಾಕ್ಟರ್ ಭಾಸ್ಕರ್ ಸ್ವಾದಿ ಚಾರಿಟೇಬಲ್ ಟ್ರಸ್ಟ್ ಅಂತ. ಅಲ್ಲಿಂದ ಸಾಕಷ್ಟು ಧನ ಸಹಾಯ ಪಡ್ಕೊಂಡು PUCಯನ್ನು ಕೂಡ ಪ್ರಾರಂಭ ಮಾಡಿದ್ವಿ. PUC ಅಂದರೆ ಈಗ ನಮ್ಮಲ್ಲಿ ಮುಖ್ಯವಾಗಿ ಎಜುಕೇಷನ್ ಅಂತ ಕೂಡಲೇ ಸೌತ್ ಕೆನರಾ, ನಮಗೆ ಮೂಡುಬಿದ್ರೆನೋ, ಕಾರ್ಕಳನೋ, ಉಡುಪಿಯೋ, ಮಂಗಳೂರು ಇದೇ ಕಣ್ಣಿಗೆ ಕಾಣುತ್ತೆ. ಮುಂದೆ ಬರಬೇಕು, ಮಗು ಜಾಸ್ತಿ ಒಳ್ಳೆ ಸ್ಕೋರ್ ಮಾಡಬೇಕು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗಬೇಕು, ಮೆಡಿಕಲ್ ಸೀಟ್ ಸಿಗಬೇಕು, ಇಂಥ ಆಸೆ ಇದ್ದಾಗ ಹೊರಗಡೆ ಕಳಿಸ್ಬೇಕು. ಅದನ್ನು ತಪ್ಪಿಸೋ ಸಲುವಾಗಿ ನಾವೇ ಶಿರಸಿಯಲ್ಲಿ ಈಗ ಬೇಸ್ ಇದಿದೆ ಒಂದು ಫೌಂಡೇಶನ್. ಅವರು ತುಂಬ ಕಡೆ 23 ಕಡೆ ಅವರು PUC ಕಾಲೇಜ್ಗಳನ್ನು ನಡೆಸ್ತಾ ಇದ್ದಾರೆ.
ತುಂಬ ಚೆನ್ನಾಗಿ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡ್ತಾರೆ. ಸೊ ಅಲ್ಲಿಯೇ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಪಡೆದ ಅವ್ರದ್ದೇ ಟೀಚರ್ಗಳನ್ನು ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಾವು ಸಿರ್ಸಿಗೆ ಕರೆತಂದು ಸಿರ್ಸಿಯಲ್ಲಿ ಬೇಜ್ ಜೊತೆಗೆ ಸೇರಿಕೊಂಡು ಈ ನಮ್ಮ ಹೋದ ವರ್ಷದಿಂದ ಲಯನ್ಸ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ PU ಕಾಲೇಜ್ ಅಂತ ಶುರು ಮಾಡಿದ್ವಿ. ಸೊ ನಮ್ಮ ಈ ವರ್ಷ ಎರಡನೇ ವರ್ಷದ ನಮ್ಮ ಹುಡುಗರು ಈಗ ಪರೀಕ್ಷೆ ಬರಿತಾ ಇದ್ದಾರೆ. 1 ಮಾರ್ಚಿಂದ ಪರೀಕ್ಷೆ ಶುರು ಆಗಿದ್ದು ಈಗ ನಮ್ಮ ಪರೀಕ್ಷೆ ಬರಿತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ಇದೆ. ಸೊ ನಮ್ಮ LKGಯಿಂದ ಪ್ರಾರಂಭವಾದ 94ನೇ ಇಸ್ವಿಯಲ್ಲಿ LKGಯಿಂದ ಪ್ರಾರಂಭವಾದ ಶಾಲೆ ಈಗ ಹೋದ ವರ್ಷ ಅಂದರೆ 23-24ನೇ ಇಸ್ವಿಯಲ್ಲಿ PUC ಫಸ್ಟ್ ಇಯರ್ ಪ್ರಾರಂಭ ಆಗುವವರೆಗೂ ಬಂತು. ಅದರಲ್ಲಿ ಸಾಕಷ್ಟು ನಮ್ಮ ಸದಸ್ಯರ ಪರಿಶ್ರಮ ಇದೆ. ಸಾಕಷ್ಟು ನಮಗೆ ನಮ್ಮ ಸಿರ್ಸಿ ಜನರು ಹಳ್ಳಿಯಲ್ಲಿರ್ಬೋದು, ಪೇಟೆಯಲ್ಲಿರ್ಬೋದು, ಬಿಸ್ನೆಸ್ ಮಂದಿ ಇರ್ಬೋದು, ಎಷ್ಟೋ ಕಡೆಯಿಂದ ನಮಗೆ ಧನ ಸಹಾಯ ಮಾಡಿದ್ದಾರೆ, ನಮ್ಗೆ ಹುರಿದುಂಬಿಸಿದ್ದಾರೆ. ಅದರಲ್ಲಿ ಹೇಳಿದ್ನಲ್ಲ, ನಾವು ಈಗ ಕೋಟಿಗಟ್ಟಲೆ ಬಿಲ್ಡಿಂಗನ್ನು ಕಟ್ಟಿದ್ದೇವೆ. ಆದರೆ ನಮಗೆ ಇಂಟರ್ನ್ಯಾಷನಲಿಂದ ಸಿಕ್ಕಿದ್ದು 30 ಲಕ್ಷ ಅಷ್ಟೇ. ಉಳಿದೆಲ್ಲ ಹಣ ನಮ್ಮ ಮೆಂಬರ್ಗಳು, ನಮ್ಮ ಸಮಾಜ ನಮಗೆ ಕೊಡುಗೆ ಕೊಟ್ಟಿದೆ. ಅದೇ ರೀತಿ ಸಮಾಜಕ್ಕೆ ಸಮಾಧಾನ ಆಗುವ ಹಾಗೆ ನಾವು ಅದನ್ನು ಪ್ರತಿರೂಪವಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಶಾಲೆಯನ್ನು ನಡೆಸಿ ಕೊಡ್ತಾ ಇದ್ದೇವೆ ಅನ್ನೋ ಒಂದು ತೃಪ್ತಿ ನನಗಿದೆ ಅಂತ ಅನ್ನೋ ಭಾವನೆ ಅಂತೂ ಇದೆ. ಖಂಡಿತ. ಇನ್ನು ನಿಮ್ಮ ಪ್ರೇಕ್ಷಕರೇ ಹೇಳಬೇಕು ಅವ್ರಿಗೆ ಸಮಾಧಾನ ಇದೆಯೋ ಇಲ್ಲೋ ಅನ್ನೋದನ್ನ. ಸರ್, ಈಗ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇನ್ನು ಲಯನ್ಸ್ ಕ್ಲಬ್ ಇದೆ, ಅದಕ್ಕೆ ಈಗ ಏನು ಪ್ರೆಸಿಡೆಂಟ್ ಆಗ್ತದೆ, ಪ್ರತಿ ವರ್ಷ ಬದಲಾವಣೆ ಆಗ್ತಾರೆ. ಈ ಭಾರತೀಯರು ಪ್ರೆಸಿಡೆಂಟ್ ಆಗ್ಲಿಕ್ಕೆ ಅವಕಾಶ ಇದೆಯಾ? ಯಾರಾದ್ರೂ ಆಗಿದಾರ? ಖಂಡಿತ. ಹಿಂಗೆ ಇಂಟರ್ನ್ಯಾಷನಲ್ ಅಂತಂದ್ರೆ ಭಾರತದವರು ಬೇರೆ, ಅವರು ಬೇರೆ ಅಂತಲ್ಲ, ಎಲ್ಲವರು ಒಂದೇನೆ. ಈಗ ಆಗಲೇ ನಮ್ಮ ಭಾರತೀಯರು 3 ಜನ, ರೋಹಿತ್ ಮೆಹ್ತಾ, ಅಶೋಕ್ ಮೆಹ್ತಾ ಮತ್ತೆ ನರೇಶ್ ಅಗ್ರವಾಲ್ ಅಂತ, ಇವ್ರು 3 ಜನ ಆಲ್ರೆಡಿ ಆಗಿದ್ದಾರೆ, ಹಿಂದೆ ಆಗಿ ಹೋಗಿದ್ದಾರೆ. ಈಗ ನಾವು 22-23ರಲ್ಲಿ ಸುವರ್ಣ ಸಂಭ್ರಮ ಆಚರಿಸಿದ್ವಿ. ಸಿರ್ಸಿ ಲಯನ್ಸ್ ಕ್ಲಬ್ ಇಂದು 50 ವರ್ಷಗಳು ಪೂರೈಸಿದ್ದು. ಆ ಸುವರ್ಣ ಸಂಭ್ರಮಕ್ಕೆ ನನಗೆ ಮತ್ತೊಮ್ಮೆ, ನಾನು 2001-2002ರಲ್ಲಿ ಅಧ್ಯಕ್ಷನಾಗಿದ್ದೆ. ಈ ಸುವರ್ಣ ಸಂಭ್ರಮಕ್ಕೆ ಮುಖ್ಯವಾಗಿ ನನಗೆ ಮತ್ತೆ ಅಧ್ಯಕ್ಷನನ್ನಾಗಿ ಆರಿಸಿದ್ರು. ನಾನು ಮತ್ತೊಮ್ಮೆ ಅಧ್ಯಕ್ಷ ಆದೆ. ಈ ಸುವರ್ಣ ಸಂಭ್ರಮಕ್ಕೆ ಏನಾದರೂ ಒಂದು ಕೊಡಬೇಕಲ್ಲ ಅಂತಂದು ನಿಟ್ಟಿನಲ್ಲಿ ನಾವು ಲಯನ್ಸ್ ಸುವರ್ಣ ಸೌಧವನ್ನು ಕಟ್ಟಿದ್ವಿ. ಆ ಸುವರ್ಣ ಸೌಧಕ್ಕೆ ಉದ್ಘಾಟನೆಗಾಗಿ AP ಸಿಂಗ್ ಅವರನ್ನು ಕರೆದ್ವಿ. AP ಸಿಂಗ್ ಅವರು ಬಹಳ ದೊಡ್ಡ ಚಾರ್ಟರ್ಡ್ ಅಕೌಂಟೆಂಟು. ಕಲ್ಕತ್ತಾದಲ್ಲಿ ಅವರ ದುಬ್ಬಾ ಆಫೀಸ್ ಇದೆ, 100 ಗಟ್ಟಲೆ ಅವರ ಹತ್ರ ಚಾರ್ಟರ್ಡ್ ಅಕೌಂಟೆಂಟ್ಸು ಕೆಲಸ ಮಾಡ್ತಾರೆ. ತುಂಬ ದೊಡ್ಡ ವ್ಯಕ್ತಿ. ಅವರನ್ನು ಹೆದರಿಕೆಯಲ್ಲೇ ಅಪ್ರೋಚ್ ಮಾಡಿದ್ವಿ, ಬರ್ತೀರಾ ಅಂತ. ಅವರು ಆಗ ಇಂಟರ್ನ್ಯಾಷನಲ್ ಥರ್ಡ್ ವೈಸ್ ಪ್ರೆಸಿಡೆಂಟ್ ಇದ್ರು. ಖುಷಿಯಿಂದ ಒಪ್ಕೊಂಡ್ರು. ಅಂದರೆ ಕಲ್ಕತ್ತಾದಿಂದ ಸಿರ್ಸಿವರೆಗೆ ಇಂಟರ್ನ್ಯಾಷನಲ್ ಥರ್ಡ್ ವೈಸ್ ಪ್ರೆಸಿಡೆಂಟ್ ಬರೋದಂದ್ರೆ ಬಹಳ ದೊಡ್ಡ ವಿಷಯ. ನಮ್ಗೆ ಭಾಳನೇ ಆನಂದ ಆಯಿತು. ಅವ್ರು ಬಂದರು, ಇಲ್ಲಿ ನಮಗೆಲ್ಲ ಹುರಿದುಂಬಿಸಿ ಮಾತಾಡಿ ನಮ್ಮ ಕಾರ್ಯಚಟುವಟಿಕೆ ನೋಡಿ ತುಂಬ ಖುಷಿಪಟ್ಟು ಆ ಉದ್ಘಾಟನೆ ಮಾಡಿ ಹೋದರು. ಆಗ ಅವರು ಥರ್ಡ್ ವೈಸ್ ಪ್ರೆಸಿಡೆಂಟ್ ಇದ್ದವರು ಈಗ ಮುಂದಿನ ವರ್ಷ ಅಂದರೆ 25, ನಾನು ಆಗಲೇ ಹೇಳಿದ್ನಲ್ಲ ಜುಲೈ 1 ಶುರು ಆಗತ್ತೆ ಅಂತ, 2025 ಜುಲೈ 1 ಅವರು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಗೋರಿದ್ದಾರೆ. ಹೌದು, ಮುಂದಿನ ವರ್ಷಕ್ಕೆ ನಮ್ಮ ಭಾರತೀಯರೇ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗೆ ಪ್ರೆಸಿಡೆಂಟ್ ಆಗೋರಿದ್ದಾರೆ, ಮುಖ್ಯಸ್ಥರಾಗೋರಿದ್ದಾರೆ. ನಮಗೆಲ್ಲ ತುಂಬಾ ಹೆಮ್ಮೆಯ ಸಂಗತಿ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಲಯನ್ ತ್ರಿವಿಕ್ರಮ್ ಪಟವರ್ಧನ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನ ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ. ವಿಶ್ವಂಬರ ಟಿವಿ ಉತ್ತಮವಾದ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಸಿರ್ಸಿ ಅಂತ ಸಣ್ಣ ಊರಲ್ಲಿ ಅವಕಾಶಗಳು ಕಮ್ಮಿ ಆದರೂ ಕೂಡ
ಇಷ್ಟೊಂದು ಪ್ರಮಾಣದಲ್ಲಿ ಅಂದರೆ ಈ ಸೆಟಪ್ಪಿಗೆ ಸಾಕಷ್ಟು ಖರ್ಚಾಗತ್ತೆ ಅಂತ ಅಂದ್ಕೊಳ್ತೇನೆ. ಅದನ್ನು ಎಷ್ಟು ಮಟ್ಟಿಗೆ ನಿಮ್ಗೆ ಅದು ತಿರುಗಿ ಬರುತ್ತೋ ಅನ್ನೋದು ನನಗೆ ಡೌಟೇ ಇದೆ. ಇರಲಿ, ಅನಂತಮೂರ್ತಿ ಹೆಗಡೆ ಅವರ ಮುಂದಾಳತ್ವದಲ್ಲಿ ನೀವು ಇದನ್ನು ನಡೆಸ್ತಾ ಇದ್ದೀರಿ. ಮುಖ್ಯವಾಗಿ ನೀವು ಗುರುಮೂರ್ತಿ ಶಾಸ್ತ್ರಿ ಅವರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಟಿ ವಿ ಚಾನಲ್ಗಳನ್ನು ನಾವು ಸಾಕಷ್ಟು ನಿಮ್ಮ ಟಿ ವಿ ವಿಶ್ವಂಬರ ಚಾನಲಲ್ಲಿ ಬರುವಂಥ ಸುದ್ದಿಗಳನ್ನು ನೋಡಿದ್ದೇನೆ, ಬೇರೆ ಬೇರೆ ಇಂಟರ್ವ್ಯೂಗಳನ್ನು ನೋಡಿದ್ದೇನೆ. ಮೌಲ್ಯಯುತವಾಗಿ ನಿಜವಾಗಿ ಸಮಾಜಕ್ಕೆ ಏನು ಕೊಡಬೇಕು, ಒಂದು ಸದುದ್ದೇಶದಿಂದ ಮಾಡಬೇಕು. ಸುಮ್ಮನೆ ಅತಿಯಾದ ಒಂದು ಏನು ಕೊಲೆ ಸುಲಿಗೆ ರೇಪು ಇಂಥದ್ದನ್ನೆಲ್ಲ ವಿಜೃಂಭಣೆ ತೋರಿಸೋದೇ ಈಗಿನ ಕಾಲ ಅಲ್ವಾ. ಏನು ಪ್ರಚಾರ ಅಂತಂದರೆ, ಮಾಧ್ಯಮ ಅಂತಂದರೆ ಬರೀ ಇದೇ ಆಗಿಬಿಟ್ಟಿದೆ. ಒಳ್ಳೆ ಸುದ್ದಿಗಳನ್ನು ಹೇಳೋರೇ ಇಲ್ಲ. ಅದು ಎಲ್ಲೋ ಪುಟದಲ್ಲಿ ಕೊನೆಗೆ ಸಣ್ಣ ಅಕ್ಷರದಲ್ಲಿ ಇರುತ್ತೆ ಬಿಟ್ಟರೆ, ದೊಡ್ಡದಾಗಿ ಬರೋದು ಏನಾರು ಭ್ರಷ್ಟಾಚಾರ ಇರಬೇಕು, ಏನಾದ್ರು ಕೊಲೆ ಸುಲಿಗೆ ಆಗಬೇಕು, ಏನಾದ್ರು ರೇಪ್ ಆಗಬೇಕು, ಅಂಥದ್ದಿದ್ದರೆ ಅದು ದೊಡ್ಡ ಸುದ್ದಿ ಆಗತ್ತೆ. ಬಟ್ ಅದರ ಹೊರತಾಗಿ ನೀವು ಸಮಾಜಕ್ಕೆ ಉಪಯೋಗವಾಗಾಗಿ ಅಟ್ಲೀಸ್ಟ್ ಏನಾದ್ರು ಒಂದು ತಿಳುವಳಿಕೆ ಸಿಗುವ ಹಾಗೆ ಒಂದು ಚಾನೆಲನ್ನು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀರಿ. ತುಂಬ ಸಮಾಧಾನ ಇದೆ. ಹೀಗೆ ಒಂದು ನಿಮ್ಮ ಹಂತ ಹಂತವಾಗಿ ಬೆಳೆದು ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಕೂಡ ನಿಮ್ಮ ಚಾನೆಲ್ ತಲುಪಲಿ, ಇಡೀ ಭಾರತದಲ್ಲಂತೂ ಖಂಡಿತವಾಗಿ ಪ್ರಸಿದ್ಧವಾಗಲಿ ಎನ್ನುವ ನಮ್ಮ ಆಸೆ ಇದೆ. ಮನದಾಳದ ಒಂದು ಕೃತಜ್ಞತೆಗಳೊಂದಿಗೆ ನನಗೆ ಒಂದು ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಬಗ್ಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.